ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇದು ನೋಡ್ತಾ ಇರ್ಬೋದು ದೊಡ್ಡ ಪತ್ರೆ. ಇವಾಗ ಮಳೆ ಬರ್ತಾ ಇದೆ ಅಲ್ವಾ, ನೋಡ್ಬೋದು ಎಷ್ಟು ಚೆನ್ನಾಗಿ ಚಿಗುರಿದೆ. ಇದ್ರದ್ದು ತಂಬುಳಿ ಮಾಡಿದ್ದೆ, ಅಂದರೆ ನಾನು ನಿಮಗದು ಶೇರ್ ಮಾಡಿಲ್ಲ. ತುಂಬ ಚೆನ್ನಾಗಾಗಿತ್ತು ತಂಬುಳಿ. ನೆಕ್ಸ್ಟ್ ಟೈಮ್ ಮಾಡುವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತು ಇದು ಮಲ್ಲಿಗೆ ಹೂವು ನೋಡ್ತಾ ಇರ್ಬೋದು. ದಿನ ಈ ಥರ ಒಂದು 3-4 ಈ ಥರ ಹೂ ಬಿಡ್ತಾನೆ ಇದೆ, ನೀವು ನೋಡ್ಬೋದು. ಇದು ಒಂದು ಪಾಟಲ್ಲಿ ಹಾಕಿದ್ದೀನಿ. ಸುಮಾರಿಗೊಂದು 4 ವರ್ಷ ಆಗಿದೆ ನಾನು ಇದು ಪಾಟಲ್ಲಿ ಹಾಕಿ. ಹಿಂಗೆ ಇದೆ. ಏನು ನಾವು ಹೂವು ಬಿಡಿಸ್ಕೊತೀವಿ ಅಲ್ವಾ, ಅದು ಮೊಗ್ಗೆಲ್ಲ ಖಾಲಿಯಾಗಿರುತ್ತೆ ಅಲ್ವಾ, ಆವಾಗ ನಾವು ಅದನ್ನು ಕಟ್ ಮಾಡಬೇಕು. ಅದು ಒಂದು ಸ್ವಲ್ಪ ತುದಿನ ಕಟ್ ಮಾಡಿದ್ರೆ ನಮಗೆ ಹೂವು ಎನಿ ಟೈಮ್ ಸಿಗ್ತಾ ಇರುತ್ತೆ, ಮತ್ತು ಚೆನ್ನಾಗಿ ಚಿಗುರ್ಕೊಳ್ಳುತ್ತೆ. ಮತ್ತು ಎಷ್ಟು ದೊಡ್ಡ ದೊಡ್ಡದು ಹೂವು ಬಿಟ್ಟಿದೆ ನೀವು ನೋಡ್ತಾ ಇರ್ಬೋದು. ಮತ್ತು ಇದು ಒಂದು ಪೂಜೆಗೆ. ಇದು ಕೂಡ ನಾನಿಲ್ಲಿ ಪಾಟಲ್ಲೇ ಹಾಕಿದ್ದೀನಿ. ಈ ಗಿಡಕ್ಕೆ ಬಿಸಿಲು ಚೆನ್ನಾಗಿ ಬೀಳಬೇಕು. ಬಿಸಿಲು ಚೆನ್ನಾಗಿ ಬಿದ್ದರೆ ಹೂವು ಚೆನ್ನಾಗಿ ಬಿಡುತ್ತೆ. ನೋಡಿ, ದಿನ ಇಷ್ಟು ಹೂವು ಬಿಡುತ್ತೆ. ಮತ್ತು ದಾಸವಾಳ ನಾನು ತೋರಿಸಿದೆ ಅಲ್ವ ನಿಮಗೆ, ದಾಸವಾಳ ಒಂದು ಸ್ವಲ್ಪ ಸಿಗ್ತವೆ. ಇಷ್ಟು ಒಂದಿನಕ್ಕೆ ಪೂಜೆಗಾಗುತ್ತೆ. ನೀವು ನೋಡ್ಬೋದು, ಇವತ್ತು ಇಷ್ಟು ಹೂ ಸಿಕ್ಕಿದೆ. ಇದು ಮಲ್ಲಿಗೆ ಹೂವು ನೋಡಿ, ಎಷ್ಟು ಸ್ವಲ್ಪ ದಪ್ಪ ರವಣ್ಣ. ಇದು 7 ಸುತ್ತಿಂದ ಅನಿಸುತ್ತೆ ಮೋಸ್ಟ್ಲಿ ಇದು. ಫ್ರೆಂಡ್ಸ್, ಇವಾಗ ಎಲ್ಲ ಪೂಜೆ ಎಲ್ಲ ಮುಗೀತು. ಬನ್ನಿ, ಇವಾಗ ನಾನು ಇವತ್ತು ತುಂಬ ರುಚಿ ಎಷ್ಟು ಈಸಿ ಅಂತೀರಾ ನೋಡಿ. ನೀವು ನೋಡ್ತಾ ಇರ್ಬೋದು, ಇವತ್ತು ಒಂದು ವೆಜಿಟೇಬಲ್ ರೈಸನ್ನು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ನನಗೆ ಹೇಳಿ ಹೇಗಿತ್ತು ಅಂತಂದ್ಬಿಟ್ಟು. ನಾನಿದಕ್ಕೆ ತರಕಾರಿನ ತೊಗೊಂಡಿನಿ. ಬೀನ್ಸು ಮತ್ತು ಕ್ಯಾರೆಟ್ ಅಷ್ಟೇ ತೊಗೊಂಡಿನಿ. ನೀವು ಬೇಕಿದ್ದರೆ ಆಲೂಗಡ್ಡೆ ಯಾವ ತರಕಾರಿ ಬೇಕಾದರೂ ಹಾಕ್ಬೋದು. ಹಾಗೆ ಇದಕ್ಕೆ ಈರುಳ್ಳಿ ತೊಗೊಂಡಿನಿ. ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಮಸಾಲ ಅಂದರೆ ಸ್ವಲ್ಪ ಚಕ್ಕೆ, 1-2 ಪೀಸ್ ಅಷ್ಟು ಲವಂಗ, ಹಾಗೆ ಕರಿಮೆಣಸು, ಇಷ್ಟನ್ನು ನಾನು ನೆನೆಸಿಟ್ಕೊಂಡಿದ್ದೀನಿ. ಮತ್ತು 2 ಏಲಕ್ಕಿ. ಮತ್ತು ಇವಾಗ 1 ಕಪ್ ಅಕ್ಕಿಗೆ ನಾನು ಇಲ್ಲಿ 2 ಕಪ್ ಫಸ್ಟ್ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಅಕ್ಕಿ ನೆಂದರೆ ಅನ್ನ ಚೆನ್ನಾಗಿ ಉದುದ್ರಾಗಿ ಅನ್ನ ಆಗುತ್ತೆ, ಸ್ವಲ್ಪ ಬೇಗನೆ ಆಗುತ್ತೆ. ಹಾಗಾಗಿ ನೆನೆಸಿಟ್ಕೊತೀನಿ. ಬನ್ನಿ ಇವಾಗ ಮಾಡೋಣ. ನೀವು ಪಾತ್ರೆಯಲ್ಲಿ ಬೇಕಾದರೂ ಮಾಡ್ಬೋದು. ನಾನಿಲ್ಲಿ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲಿ ಮಾಡೋದಂತ ಬೇಗ ಆಗುತ್ತೆ ಅಲ್ವಾ, ಹಾಗಾಗಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಕಿದ ಮೇಲೆ ಎಣ್ಣೆ ಕಾದ್ಮೇಲೆ ಮತ್ತು ಸಾಸಿವೆ ಮತ್ತು ಜೀರಿಗೆನ ಹಾಕ್ತಾಯಿದ್ದೀನಿ. ನಾನು ಇದು ಯಾವುದಕ್ಕೂ ಮಸಾಲಾನ ರುಬ್ಕೊಂಡಿಲ್ಲ. ನಾನು ಯಾವುದೇ ಮಸಾಲ ರುಬ್ಬಿಲ್ಲ. ಶುಂಠಿ ಆಗ್ಬೋದು, ಬೆಳ್ಳುಳ್ಳಿ ಆಗ್ಬೋದು, ಯಾವುದು ಕೂಡ ರುಬ್ಬಿಲ್ಲ ಇವತ್ತು. ಹೀಗೇ ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೆ ಯಾವುದೇ ಟೊಮೊಟೊ ಬೇಕಾಗಿಲ್ಲ, ಹಾಗೆ ನಿಂಬೆ ರಸ ಬೇಕಾಗಿಲ್ಲ. ಯಾಕಂದರೆ ಇವಾಗ ಟೊಮೊಟೊ ರೇಟ್ ಜಾಸ್ತಿ ಇದೆ ಅಲ್ವಾ, ಹಾಗೆ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ. ಇವಾಗ ನಾನು ಇಲ್ಲಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕಿದ ಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೀವು ಖಾರ ನೋಡಿ ಹಾಕ್ಕೊಳ್ಳಿ. ಇದಕ್ಕೂ ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಇನ್ನೂ ಒಂದು ಸ್ವಲ್ಪ ಟೇಸ್ಟಿ ಆಗುತ್ತೆ. ಖಾರ ತಿನ್ನಲ್ಲ ಅಂದವರು ಕಮ್ಮಿ ಹಾಕ್ಕೊಳ್ಬೋದು. ನೋಡಿ, ಹಸಿಮೆಣಸಿನ್ಕಾಯಿ ಫ್ರೈ ಆದಮೇಲೆ ಇಲ್ಲಿ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಇಲ್ಲಿ ಫ್ರೈ ಆಗಲಿ. ನೋಡಿ, ಇವಾಗ ಫ್ರೈ ಆಗಿದೆ. ನಾನು ಇದಕ್ಕೆ ತರಕಾರಿಗಳನ್ನ ಹಾಕ್ಕೊಳ್ತಾಯಿದ್ದೀನಿ. ತರಕಾರಿ ಅಂದರೆ ನಾನಿವತ್ತು ಬರೀ ಬೀನ್ಸು ಮತ್ತು ಕ್ಯಾರೆಟ್ ಅಷ್ಟೇ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಸ್ವಲ್ಪ ಆಲೂಗಡ್ಡೆ ಹಾಕ್ಬೋದು, ಇಲ್ಲ ಹಸಿ ಬಟಾಣಿ ಹಾಕ್ಬೋದು, ಮತ್ತು ಏನಾದರೂ ತರಕಾರಿ ಇದ್ದರೆ ಹಾಕ್ಬೋದು. ಎಲೆಕೋಸು ಹಾಕ್ಬೋದು, ಯಾವುದಾದ್ರೂ ಹಾಕ್ಬೋದು ತರಕಾರಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ. ನನಗಂತೂ ತುಂಬ ಇಷ್ಟ ಆಯಿತು. ನಾವು ಹಿಂಗೆ ರೈಸ್ ಐಟಮ್ ಮಾಡಬೇಕಾದ್ರೆ ನಮಗೆ ಟೊಮೊಟೊನೇ ಇರಬೇಕು, ನಿಂಬೆಹಣ್ಣೆ ಇರಬೇಕು ಅಂತ ಅಂತೀವಿ. ಏನಿಲ್ಲ, ಸಿಂಪಲ್ಲಾಗಿ ಮಾಡೋದು ತುಂಬ ರುಚಿಯಾಗಿರುತ್ತೆ. ಬೇಕಿದ್ದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಹೇಗಿತ್ತು ಅಂತ ಮಾಡಿ ನನಗೆ ಕಮೆಂಟ್ ಮಾಡಿ. ನೋಡಿ, ಇವಾಗ ನಾನಲ್ಲಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ನೀವು ರುಚಿಗೆ ನೋಡಿ ಹಾಕ್ಕೊಳ್ಳಿ. ನಾವು ತರಕಾರಿ ಜೊತೆನೇ ಉಪ್ಪು ಹಾಕೋದ್ರಿಂದ ತರಕಾರಿಗೆ ಉಪ್ಪು ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಹಾಗಾಗಿ ನಾನು ತರಕಾರಿ ಜೊತೆನೇ ಉಪ್ಪನ್ನು ಹಾಕ್ತೀನಿ. ಇವಾಗ ಈ ಥರ ಒಂದು ಸ್ವಲ್ಪ ಮುಚ್ಚೋಣ. ಒಂದು ನಿಮಿಷ, ಇದು 1-2 ನಿಮಿಷ ಅಷ್ಟು ಮುಚ್ಚಿದರೆ ಸಾಕು. ನೋಡ್ತಾ ಇರ್ಬೋದು, ನೀರು ಡ್ರೈ ಆಗಿದೆ. ಹಾಗೆ ಉಪ್ಪು ಎಲ್ಲ ತರಕಾರಿಗೆ ಚೆನ್ನಾಗಿ ಹಿಡ್ಕೊಂಡಿರುತ್ತೆ ಹಿಂಗೆ ಉಪ್ಪು ಹಾಕೋದ್ರಿಂದ.
ನೋಡ್ಬೋದು ನೀವು, ಆಲ್ಮೋಸ್ಟ್ ತರಕಾರಿ ಬೆಂದಿದೆ. ತುಂಬ ಚೆನ್ನಾಗಾಗುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಮತ್ತು ನಾನು ಇದಕ್ಕೆ ಯಾವುದೇ ಮಸಾಲನ ರುಬ್ಬಿಲ್ಲ. ನಾನು ಶುಂಠಿ ಆಗಲಿ ಬೆಳ್ಳುಳ್ಳಿ ಆಗಲಿ ಯಾವುದೂ ಕೂಡ ರುಬ್ಕೊಂಡಿಲ್ಲ. ಹಾಗೆಯೇ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ, ಯಾವುದೇ ಮಸಾಲ ಹಾಕದೆ. ನೋಡಿ, ಇವಾಗ ನಾನು ಏನು ತರಕಾರಿ ಎಲ್ಲ ಬೆಂದಿತ್ತಲ್ವ, ನಾನು ಇವಾಗ 2 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಮತ್ತು ನೀವು ನೀರನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡಾದ್ರೂ ಹಾಕ್ಬೋದು. ಅಂದರೆ ಅನ್ನ ಬೇಗನೆ ಬೇಯುತ್ತೆ, ಮತ್ತು ಸ್ವಲ್ಪ ಇನ್ನೂ ಉದುದ್ರಾಗುತ್ತೆ. ನಾನಿಲ್ಲಿ ಬರೀ ತಣ್ಣೀರನ್ನೇ ಹಾಕ್ತಾಯಿದ್ದೀನಿ, ಬಿಸಿ ನೀರೇನು ಹಾಕ್ತಾಯಿಲ್ಲ. ನೀವು ಇನ್ನೂ ಬೇಗ ಆಗಬೇಕಂದ್ರೆ ಬಿಸಿನೀರನ್ನು ಹಾಕ್ಕೊಳ್ಳಿ. ನೋಡಿ, ಇವಾಗ ಕುದೀತಾ ಇದೆ, ನೀವು ನೋಡ್ತಾ ಇರ್ಬೋದು. ನೀವು ಬೇಕಿದ್ರೆ ಇದನ್ನು ಪಾತ್ರೆಯಲ್ಲಿ ಬೇಕಾದ್ರೂ ಮಾಡ್ಬೋದು. ತುಂಬ ಕುದಿಯುವಂಥ ಅವಶ್ಯಕತೆ ಇಲ್ಲ, ಸ್ವಲ್ಪ ಕುದ್ರೆ ಸಾಕು. ನೀವು ನೋಡ್ಬೋದು. ಇವಾಗ ನಾನಿಲ್ಲಿ ಅಕ್ಕಿನ ನೆನೆಸಿಟ್ಕೊಂಡಿದ್ನಲ್ವ, ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಬಿರಿಯಾನಿ ರೈಸ್ ಬರುತ್ತೆ ಅಲ್ವಾ, ಅದು ಬಿರಿಯಾನಿ ರೈಸ್ ಕೂಡ ಹಾಕ್ಬೋದು. ಹಾಕಿದರೆ ತುಂಬ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ನಾನಿಲ್ಲಿ ಮಾಮೂಲಿ ಅಕ್ಕಿನೇ ಹಾಕಿ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಆ ಬಿರಿಯಾನಿ ರೈಸ್ ಕೂಡ ನೀವು ಹಾಕ್ಬೋದು. ನೋಡಿ, ಇವಾಗ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕುದಿ ಬರಲಿ. ನಾನೇನು ಅದು ಮಸಾಲನ ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಅಲ್ವಾ, ಚಕ್ಕೆ ಮತ್ತು ಲವಂಗ, ಹಾಗೆ ಏಲಕ್ಕಿ ಮತ್ತು ಕಾಳುಮೆಣಸು ಇಷ್ಟನ್ನು ನಾನಿಲ್ಲಿ ಇದರೊಳಗೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಹಂಗೆ ಘಮ ಹೆಂಗೆ ಬರ್ತಾಯಿದೆ ಅಂತೀರ, ಮಸಾಲದಲ್ವ, ಅಷ್ಟು ಚೆನ್ನಾಗಿ ಬರ್ತಾಯಿದೆ. ನೋಡಿ, ಒಂದು ಕುದಿಯಷ್ಟು ಬರ್ಸ್ಕೊಂಡ್ರೆ ಸಾಕು, ತುಂಬ ಕುದಿಸೋವಂಥ ಅವಶ್ಯಕತೆ ಇಲ್ಲ. ಇವಾಗ ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಬಿಟ್ಟು ನಾನು ಇಲ್ಲಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2 ವಿಸಿಲ್ ಬಂದರೆ ಸಾಕು. ತುಂಬ ಏನು ಬೇಕಾಗಲ್ಲ, ಒಂದು 3 ವಿಸಿಲ್ ಇಲ್ಲ 2 ವಿಸಿಲ್ ಆದರೆ ಸಾಕು. ಯಾಕಂದರೆ ಅಕ್ಕಿ ನೆಂದಿರುತ್ತೆ ಅಲ್ವಾ, ಅಕ್ಕಿ ನೆಂದಿರುತ್ತೆ, ಮತ್ತು ನೀರು ಕೂಡ ಕುದೀತಾ ಇರುತ್ತೆ ಅಲ್ವಾ. ನೋಡಿ, 2 ವಿಸಿಲ್ ಬರ್ಸ್ಕೊಳ್ಳೋಣ. ನೀವು ಇನ್ನೂ ಸ್ವಲ್ಪ ಉದುದ್ರು ಬೇಕಂದರೆ ಒಂದು 3 ವಿಸಿಲ್ ಬರ್ಸ್ಕೊಳ್ಬೋದು. ನೋಡಿ, ನಾನು 2 ವಿಸಿಲ್ ಬರ್ಸ್ಕೊಂಡಿದ್ದೆ. ಇವಾಗ ಕುಕ್ಕರ್ ಕೂಡ ತಣ್ಣಗಾಗಿದೆ, ನೀವು ನೋಡ್ತಾ ಇರ್ಬೋದು. ನೋಡಿ, ವಾವ್, ಎಷ್ಟು ಚೆನ್ನಾಗಿತ್ತಂತೀರ. ಅದು ಮುಚ್ಚಳ ತೆಗೆಯುವಾಗ ಗಮ್ಮನ್ನ ಥರ ಸ್ಮೆಲ್ ಬರ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಅದು ಮಸಾಲ ನಾವು ನೆನೆಸಿ ಹಾಕಿದ್ವಿ ಅಲ್ವಾ, ಅದು ಚಕ್ಕೆ ಲವಂಗ ಎಲ್ಲ ನೆನೆಸಿ ಹಾಕಿದ್ವಿ ಅಲ್ವಾ, ಸೇಮ್ ನಾವು ಹೋಟೆಲಲ್ಲಿ ಗೀ ರೈಸ್ ತಿಂದಾಗ ಬರುತ್ತೆ ಅಲ್ವಾ, ಆ ಥರ ಘಮ ಬರ್ತಾಯಿತ್ತು. ನೋಡ್ಬೋದು ಎಷ್ಟು ಉದುದ್ರಾಗಿ ಬರ್ತಾಯಿದೆ. ಮತ್ತು ನಾನು ಇಲ್ಲಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಈ ಥರ ಮಾಡಿ ನೋಡಿ. ನೀವು ಬೇಕಿದ್ರೆ ಫಸ್ಟಿಗೆ ಹಾಕ್ಬೋದು. ಹಾಕ್ಬಿಟ್ಟು ಅದು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಸಾಕು. ನಾನಿಲ್ಲಿ ಹಸಿದಾಗೆ ಹಾಕ್ತಾಯಿದ್ದೀನಿ. 2 ಥರ ಮಾಡ್ತೀನಿ. ಒಂದು ಸಲ ಈ ಥರನೂ ಮಾಡ್ತೀನಿ, ಇಲ್ಲ ಹಂಗೂ ಮಾಡ್ತೀನಿ. ಎರಡು ಥರ ಮಾಡ್ತೀನಿ. ಮತ್ತು ನೀವು ಲಾಸ್ಟಲ್ಲಿ ಇದಕ್ಕೆ ತುಪ್ಪ ಬೇಕಾದ್ರೂ ಹಾಕ್ಕೋಬೋದು. ಮತ್ತು ಗೋಡಂಬಿ ಮತ್ತು ದ್ರಾಕ್ಷಿನ ಸ್ವಲ್ಪ ತುಪ್ಪದಲ್ಲಿ ಕರೆದು ಹಾಕ್ಬೋದು, ಇನ್ನೂ ಟೇಸ್ಟಿಯಾಗಿ ಆಗುತ್ತೆ. ನೋಡಿ, ನೀವು ನೋಡ್ತಾ ಇರ್ಬೋದು ಎಷ್ಟು ಉದುದ್ರ ಥರ ಆಗಿದೆ, ನೀವು ನೋಡ್ತಾ ಇರ್ಬೋದು. ಬನ್ನಿ ಇವಾಗ ಟಿಫನ್ ಮಾಡೋಣ. ನೋಡಿ, ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ಎಷ್ಟು ಉದುದ್ರ ಥರ ಆಗಿದೆ ಅಂತಂದ್ಬಿಟ್ಟು. ಇವಾಗ ನಾನು ಇಲ್ಲಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ. ಸರ್ವ್ ಮಾಡಿಕೊಂಡು ನನ್ನ ಹಸ್ಬೆಂಡ್ಗೂ ಕೊಟ್ಟು ನಾನು ತಿಂದು ಆಮೇಲೆ ಸಿಗ್ತೀನಿ ನಿಮಗೆ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಒಂದು ಸಲ ಟ್ರೈ ಮಾಡಿ ನೋಡಿ. ಯಾವುದೇ ನಿಂಬೆ ರಸ ಹಾಕಿಲ್ಲ ಇದಕ್ಕೆ, ಮತ್ತು ಯಾವುದೇ ಟೊಮೊಟೊ ಕೂಡ ಹಾಕಿಲ್ಲ. ಹೇಗಿದ್ರೆ ಇವಾಗ ಟೊಮೊಟೊ ರೇಟ್ ಇದೆ ಅಲ್ವಾ, ಒಂದು ಸಲ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ. ಈಗ ತಾನೇ ಟಿಫನ್ ಆಯಿತು. ಇವತ್ತು ಟಿಫನ್ ಮಾತ್ರ ತುಂಬ ಚೆನ್ನಾಗಾಗಿತ್ತು. ನಮ್ಮ ಮನೆಯವರದೇ ಅಂತಿದ್ರು ಟಿಫನ್ ತುಂಬ ಚೆನ್ನಾಗಾಗಿದೆ, ಇದ್ರ ಜೊತೆಗೆ ದಾಲ್ ಬೇಕಿತ್ತು ಇನ್ನೂ ಚೆನ್ನಾಗಿರೋದು ಅಂತ ಹೇಳ್ತಾಯಿದ್ರು. ಚೆನ್ನಾಗಾಗಿತ್ತು ಟಿಫನ್ ಇವತ್ತು. ಒಂದು ಸಲ ಟ್ರೈ ಮಾಡಿ ನೀವು ಕೂಡ, ತುಂಬ ಚೆನ್ನಾಗಿದೆ. ಟೇಸ್ಟ್ ಕೂಡ ಒಂಥರ ಗೀ ರೈಸ್ ಥರ ಟೇಸ್ಟ್ ಬರ್ತಾಯಿತ್ತು. ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು.
ಇವತ್ತು ಸೊಪ್ಪಿನ ಸಾರು ಮಾಡಬೇಕು. ಇವತ್ತು ಬಟ್ಟೆಗಳಿದೆ ನೋಡಿ, ಮಡ್ಸೋದಿನ್ನು ಬಟ್ಟೆಗಳು ನಿನ್ನೆ ತೊಳೆದು ಹಾಕಿದ್ದೆ. ನಿನ್ನೆ ಮಳೆ ಬಂತು, ಸ್ವಲ್ಪ ಒಣಗಿರಲಿಲ್ಲ. ಇವಾಗ ಬಟ್ಟೆಗಳನ್ನ ತಂದಾಕಿನಿ, ಬಟ್ಟೆಗಳು ಮಡಿಸ್ಬೇಕು ಇವಾಗ ಹಾಗೆ ಟಿಫನ್ ಮಾಡಿ ಕೂತ್ಕೊಂಡಿದ್ದೆ. ಟಿಫನ್ ಆದಮೇಲೆ ಒಂದು ಸ್ವಲ್ಪ ಕಾಫಿ ಇಲ್ಲ ಟೀನಾದರೂ ಸ್ವಲ್ಪ ಬೇಕೇ ಬೇಕು. ಹಾಗೆ ಕಾಫಿ ಕುಡಿತಾ ಕೂತ್ಕೊಂಡಿದ್ದೆ. ಬನ್ನಿ ಆಮೇಲೆ ಸಿಗ್ತೀನಿ. ಏನು ಬಿಟ್ಟೋದ್ರ ನೀವು ನೋಡ್ಬೋದು, ನಮ್ಮನೆ ಗೆಸ್ಟ್ ಮುನ್ನಿ ಬಂದಿದ್ದಾಳೆ ಇವತ್ತು. ಅಮ್ಮ ಇಲ್ಲ, ಇವತ್ತು ಊರಿಗೆ ಹೋಗಿದ್ದಾರೆ. ಇಲ್ಲೇ ಬಿಟ್ಟೋಗಿದ್ದಾರೆ, ನಮ್ಮ ಮನೆಯಲ್ಲೇ ಬಿಟ್ಟೋಗಿದ್ದಾರೆ ಇವತ್ತು. ನಾಳೆ ಬರ್ತಾರೆ. ಫ್ರೆಂಡ್ಸ್ ನೋಡ್ಬೋದು, ಇವಾಗ ಮಧ್ಯಾಹ್ನ ಆಗಿದೆ. ಮಳೆ ಯಾವ ಥರ ಬರ್ತಿದೆ ನೋಡ್ಬೋದು. ಇದೇ ಥರ ಬರ್ತಾಯಿದೆ ಈಗ ಒಂದು 3-4 ದಿನದಿಂದನೂ. ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿರುತ್ತೆ. ಸ್ವಲ್ಪ ಬಿಸಿಲನ್ನು ನೋಡಿಲ್ಲ ಅಷ್ಟು. ಒಂದೊಂದು ದಿನ ಸ್ವಲ್ಪ ಬಿಸಿಲು ಬೀಳುತ್ತೆ, ಮತ್ತೆ ಮೋಡ ಆಗಿಬಿಡುತ್ತೆ. ನೀವು ನೋಡ್ಬೋದು ಇವತ್ತು ಬೆಳಗ್ಗೆಯಿಂದ ಇದೇ ಥರ ಬರ್ತಾಯಿದೆ. ನಿನ್ನೆನೂ ಇದೇ ಥರ ಬಂದಿತ್ತು ಮಳೆ. ನೋಡಿ ಹೆಂಗೆ ಬರ್ತಾಯಿದೆ, ಹೊರಗಡೆ ಹೋಗೋದಕ್ಕೆ ಆಗಲ್ಲ, ಆ ಥರ ಮಳೆ ಬರ್ತಾಯಿದೆ. ಬಟ್ಟೆ ತೊಳೆದಾಕಿದ್ರೆ ಬಟ್ಟೆನೂ ಒಣಗೋದಿಲ್ಲ. ಹೊರಗಿದ್ರೆ ನೆನೀತವೆ, ಒಳಗಡೆ ಇದ್ದರೆ ಚೇರ್ಗಳ ಮೇಲೆ ಹಿಂಗೆಲ್ಲ ಟೇಬಲ್ ಮೇಲೆ ಹಾಕಿದರೆ ಮತ್ತು ಅದು ಏನು ಸ್ಮೆಲ್ ಬರುತ್ತೆ. ಈ ಥರ ಎನಿ ಟೈಮ್ ಈ ಥರ ಮಳೆ ಬರ್ತಾಯಿದ್ರೆ ಸ್ವಲ್ಪ ಬಟ್ಟೆ ಒಣಗೋದಕ್ಕೂ ಕಷ್ಟನೇ, ನಾವು ಹೊರಗಡೆ ಓಡಾಡೋದಕ್ಕೂ ಕಷ್ಟನೇ. ನೋಡಿ ಹೆಂಗೆ ಬರ್ತಾಯಿದೆ. ನೋಡಿ ಮೋಡ ಆಗಿದೆ, ನೀವು ನೋಡ್ತಾ ಇರ್ಬೋದು. ಬೆಳಗ್ಗೆನೂ ಇದೇ ಥರ ಬರುತ್ತೆ, ರಾತ್ರಿನೂ ಇದೇ ಥರ ಬರುತ್ತೆ. ನಮ್ಮ ಮನೆಯಲ್ಲಿ ಅಡುಗೆ ಮನೆಯಾಗಂತೂ ತುಂಬ ಜೋರು ಮಳೆ ಬಂದುಬಿಟ್ರೆ ನೀರು, ನಾನು ತೋರಿಸಿದ್ದೀನಿ ನಿಮಗೆ ಮೊನ್ನೆ ವಿಡಿಯೋದಲ್ಲಿ ಯಾವ ಥರ ಅಡುಗೆ ಮನೆಗೆ ನೀರು ಬರುತ್ತೆ ಅಂತಂದ್ಬಿಟ್ಟು. ಅವಳು ಬಾಗಿಲ ಕಡೆನೇ ನೋಡ್ತಾ ಇದ್ದಾಳೆ, ಅವರಮ್ಮ ಬರ್ತಾರೆ ಅಂತ ಅಂದ್ಬಿಟ್ಟು. ಪಾಪ ರಾತ್ರಿ ಆಗಿದೆ ಅಲ್ಲ, ಇವಾಗಲೂ ಕೂಡ ಮಳೆ ಬರ್ತಾ ಇದೆ. ಅದಕ್ಕೆ ಅದರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದೆ. ಟೈಮ್ ಪಾಸ್ ಅಂತೂ ತುಂಬ ಚೆನ್ನಾಗಿ ಆಗ್ತಾಯಿದೆ. ಮಧ್ಯಾಹ್ನದಿಂದ ಮುಂದೆ ಅವಳ ಜೊತೆ ಆಟ ಆಡಿಕೊಂಡು ಮಾತಾಡಿಕೊಂಡು ಕೂತ್ಕೊಂಡಿದ್ದೆ. ನೀವು ನೋಡ್ಬೋದು ಪಾಪ ಮುಖ ಎಲ್ಲ ಹೆಂಗಲ್ಲಾಗಿದೆ. ಮತ್ತು ಅವಳು ಇವೇನು ಗೊತ್ತಾ, ಅವ್ರ ಮನೆಗೆ ಅಷ್ಟೇ ಅಡ್ಜಸ್ಟ್ ಆಗಿರ್ತವೆ ಊಟ ನೀರು. ಮತ್ತು ಇದು ಜಾಸ್ತಿ ಕೂಡ ಊಟ ಆಗಲಿ ಏನು ಕೂಡ ತಿನ್ನೋದಿಲ್ಲ ಜಾಸ್ತಿ. ಒಂಥರ ಲಿಮಿಟ್ ಈ ನಾಯಿಗಳು. ಒಂದು ಅರ್ಥ ಆಗಬೇಕು, ನಾಯಿಗಳಿಗಿರೋ ನಿಯತ್ತು ಮನುಷ್ಯರಿಗಂತೂ ಒಂದು ಚೂರು ಇರೋದಿಲ್ಲ. ನಾಯಿಗಳಿಗೆ ಒಂದು ದಿನ ನೀವು ಊಟ ಹಾಕಿ ನೋಡಿ, ಅದು ಸಾಯೋವರೆಗೂ ನಿಮ್ಮ ಮುಖ ನೋಡಿದ್ರೆ ಮತ್ತೆ ಅದು ನೆನಪಿಸ್ಕೊಳ್ಳುತ್ತೆ. ನಮ್ಮನೆಗೆ ಸ್ವಲ್ಪ ಅಡ್ಜಸ್ಟ್ ಆಗಿದೆ, ಹಾಗಾಗಿ ಆಂಟಿ ನಮ್ಮನೆಯಲ್ಲೇ ಬಿಟ್ಟೋಗಿದ್ದಾರೆ. ನಾನು ಏಮ್ ಆಂಟಿ ಅಂತ ಅಂತೀನಿ ಅಲ್ವಾ, ಅವರು ನೀವು ನೋಡಿ ಪಾಪ ಅವರು ಎರಡು ಸಾಕಿದ್ದಾರೆ. ಇನ್ನೊಂದು ಸ್ನೂಪಿ ಅಂತ ಅಂದ್ಬಿಟ್ಟು ಅದನ್ನು ಕರ್ಕೊಂಡೋಗಿದ್ದಾರೆ. ಅದಕ್ಕೆ ಏನು ಲಿವರ್ ಏನೋ ಪ್ರಾಬ್ಲಮ್ ಅಂತೆ, ಅದಕ್ಕೊಂದು ಸ್ವಲ್ಪ ಮೆಡಿಸನ್ ಹಾಕಬೇಕು ಅಂತ ಅದನ್ನು ಜೊತೆಲಿ ಕರ್ಕೊಂಡೋಗಿದ್ದಾರೆ. ಇವಳನ್ನ ಇಲ್ಲೇ ಬಿಟ್ಟೋಗಿದ್ದಾರೆ ನಮ್ಮ ಮನೆಯಲ್ಲಿ. ನೋಡಿ ಅವಳ ಮುಖ ನೋಡ್ಬೋದು ಹೆಂಗಾಗಿದೆ ಅಂತ. ಪಾಪ ಒಂದು ಸ್ವಲ್ಪನೂ ನೀರು ಕುಡ್ದಿಲ್ಲ, ಮತ್ತು ಹಾಲು ಮತ್ತು ಪೆಡಿಗ್ರಿ ಹಾಕಿಟ್ಟಿದ್ದೆ ಅಲ್ವಾ, ಒಂದು ಚೂರು ಸಮೇತ ತಿಂದಿಲ್ಲ. ಮಧ್ಯಾಹ್ನದಿಂದ ಹಂಗೆ ಇದ್ದಾಳೆ ರಾತ್ರಿ ಆದ್ರೂ. ಪಾಪ ಅನ್ಸುತ್ತೆ. ಅಮ್ಮ ಬಿಟ್ಟೋಗಿದಾರಲ್ಲ. ಸ್ನೂಪಿ ಮತ್ತೆ ನಾವೇ ಮುಟ್ಟವಾಗಿಲ್ಲ ಅವಳನ್ನ. ನಾವೇ ಮುಟ್ಟಿದ್ರೆ ಗುರ್ರ ಅಂದ್ಬಿಡ್ತಾಳೆ ಒಂದೊಂದ್ಸಲ. ಅವಳೇ ನಮ್ಮ ಹತ್ರ ಬಂದ್ರೆ ನಾವು ಅವಾಗ ಅವಳನ್ನ ಮುಟ್ಬೇಕು. ಬಂದು ತೊಡೆ ಮೇಲೆ ಕುತ್ಕೊಳೋದು ಆ ಥರ ಎಲ್ಲ ಮಾಡ್ತಾಳೆ. ನೋಡಿ ಪಾಪ ಅವಳ ಮುಖ ಹೆಂಗಾಗಿದೆ. ಬಮ್ಮ ಬಾ, ಬರಲ್ಲ. ಊಟ ಮಾಡಬೇಡ, ನೀರು ಕುಡಿಬೇಡ. ದೇವರು ಏನು ಸೃಷ್ಟಿ ಮಾಡಿದಾನೆ ಎಲ್ಲ ಪ್ರಾಣಿಗಳಿಗೆ, ಅದಕ್ಕೂ ಒಂದು ಮಾತನ್ನ ಬರೋದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಪಾಪ ಹೇಳಿದ್ದೆಲ್ಲ ಕೇಳ್ತಾಳೆ, ಮತ್ತೆ ಅರ್ಥ ಮಾಡ್ಕೊತಾಳೆ. ಹೊಟ್ಟೆ ಹಶ್ವಾಗಿಲ್ಲ. ಬಾ ಹೋಗೋಣ, ಬಾ ಮತ್ತೆ. ನೋಡಿ ನನಗೆ ಈಗ ಹೋಗೋಣ ಅಂತಂತೇನಲ್ವಾ, ಅವಳು ಹೊರಗಡೆ ಹೋಗ್ಬೇಕು ಇವಾಗ. ಯಾಕಂದ್ರೆ ಅವರು ಅಮ್ಮ ಬರ್ತಾರೆ ಅಂತಾನೆ ಕಾಯ್ತಿದ್ದಾಳೆ. ಅವಳು ನೋಡಿ ಬಾಗ್ಲ ಹತ್ರನೇ ಹೋಗೋಗಿ ನಿಂತ್ಕೊಂತಾಳೆ. ಬಾ ಹೋಗೋಣ ಅಂದ್ರೆ ಎದ್ದೋಡ್ ಬರ್ತಾಳೆ ಬಾಗ್ಲ ಹತ್ರ. ಮತ್ತೆ ಹೊರಗಡೆ ಬಿಟ್ರೆ ಅವಳು ಮತ್ತೆ ಒಳಗಡೆ ಬರೋದಿಲ್ಲ. ಹಂಗಾಗಿ ಅದಕ್ಕೆ ಇಲ್ಲೇ ಒಳಗಡೆನೆ ಬಿಟ್ಕೊಂಡಿದೀನಿ. ಹೋಗೋಣ ಮನೆಗೆ.
ಮನೆಗೆ ಹೋಗೋಣ. ಮತ್ತೆ ಅವ್ರ ಮನೆ ಗೇಟ್ ಹತ್ರ ಹೋಗಿ ಕುತ್ಕೊಂಡ್ಬಿಡ್ತಾಳೆ ಮತ್ತೆ. ಹೋಗ್ಬೇಕಾ? ಮನೆಗೆ ಹೋಗ್ಬೇಕಾ? ಪಾಪ ಅನ್ಸುತ್ತೆ ಅಲ್ಲ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನನಗಂತೂ ನಾಯಿಗಳು ಬೆಕ್ಕುಗಳು ಸಾಕೋದಂದ್ರೆ ತುಂಬ ಇಷ್ಟ. ನಮ್ಮ ಮನೆಯವ್ರಿಗೆ ಬೆಕ್ಕಂದ್ರೆ ಆಗೋದಿಲ್ಲ, ನನಗೆ ನಾಯಿ ಅಂದರೆ ತುಂಬ ಇಷ್ಟ ಸಾಕೋದಕ್ಕೆ. ಇವತ್ತಿರು ನಾಳೆ ಬರ್ತಾನೆ ನಿಮ್ಮಮ್ಮ. ಹ್ಞೂ ನಮ್ಮ ಮನೆಯಲ್ಲಿ ಒಂದಿತ್ತು ಪಿಂಕಿ ಅಂತ ಅಂದ್ಬಿಟ್ಟು, ಅದು ನಾವು ಊರಿಗೆ ಹೋಗಿದ್ವಿ. ಅವಾಗ ಅದು ಬರೋದ್ರೊಳಗೆ ಪಾಪ ಅದಕ್ಕೆ ಊಟ ಏನೋ ಸರಿಯಾಗದೆ ಪಾಪ ಅದಕ್ಕೆ ಹುಷಾರಿಲ್ದಂಗೆ ಆಗಿಬಿಡ್ತು. ಪಾಪ ಅದು ಸತ್ತೋಗ್ಬಿಡ್ತು. ತುಂಬ ಬೇಜಾರಾಯಿತು. ಅವಾಗಲಿಂದ ಸಾಕದೆ ಬಿಟ್ಬಿಟ್ಟೇನಿ ನಾನಂತ ನಾಯಿಗಳನ್ನ. ನೋಡೋಣ ನೆಕ್ಸ್ಟ್ ತರಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅಂತಂದರೆ ಏನು ಬಾ 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 ಬಾ. ನೋಡಿ ಈಗ ಅವಳು ಹೊರಗಡೆ ಹೋಗ್ಬೇಕು, ಹೆಂಗೆ ಮಾಡ್ತಿದ್ದಾಳೆ ನೋಡಿ. ಮೇಲ್ಗಡೆ ಈ ಥರ ಹತ್ತೋದು, ಹೋಗೋಣ ಬಾ ಅಂತ ಅಂದ್ಬಿಟ್ಟು ಹೆಂಗೆ ಮಾಡ್ತಿದ್ದಾಳೆ ಪಾಪ ಅವಳು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹೋಗೋಣ, ಹೊರಗೆ ಹೋಗೋಣ. ಬಾಯ್ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.